ನೋಡಿದ್ಯಾ ವಸಂತರ ನಿನ್ನ ಮಗ ಏನು ಮಾಡಿದ್ದಾನೆ ಅಂತ? ಅಲ್ಲಿ ಮನಿಷಾಳನ್ನು ಒಬ್ಬಂಟಿಯಾಗಿ ಹೋಟೆಲ್ನಲ್ಲಿ ಬಿಟ್ಟು ಬಂದಿದ್ದಾನಂತೆ. ಹೆಣ್ಣು ಮಗಳನ್ನು ಹೊರಗೆ ಕರ್ಕೊಂಡು ಹೋದಾಗ ಜಾಗ್ರತೆಯಾಗಿ ಕರ್ಕೊಂಡು ಬರಬೇಕು ಅಂತ ಕನಿಷ್ಠ ಜ್ಞಾನ ಕೂಡ ನಿನ್ನ ಮಗನಿಗಿಲ್ವಾ ಅಂತ ಕೋಪದಿಂದ ಕೇಳಿದ್ಲು ವಿಮಲಾ. ಅರೇ ವಿಮಲಾ, ಯಾಕೆ ಕಿಸ್ತಿದ್ಯಾ? ಕೆಲಸದವ್ರು ಕೇಳ್ತಾರೆ, ಪ್ಲೀಸ್ ಜೋರಾಗಿ ಮಾತಾಡಬೇಡ. ಹಸಲಿಗೆ ಏನು ನಡೆದಿದೆ ಅಂತ ಅವನನ್ನು ನಾನು ಕೇಳಿ ತಿಳ್ಕೊಳ್ತೀನಿ ಅಂತ ಅಂದರು ವಸುಂಧರ. ಇನ್ನೇನು ಕೇಳ್ತೀಯ ವಸುಂಧರ? ನಿಜಕ್ಕೂ ನಿನ್ನ ಮಗ ನನ್ನ ಮಗಳನ್ನು ಹೋಟೆಲ್ ರೂಮ್ನಲ್ಲಿ ಬಿಟ್ಟು ಬಂದಾಗಲೇ ಅವನ ಗುಣ ಏನು ಅಂತ ನನಗೆ ಅರ್ಥ ಆಯಿತು. ಪಾಪ, ಅವಳಲ್ಲಿ ಅಳುತ್ತಿದ್ದಾಳೆ. ಇದು ನಿಜಕ್ಕೂ ಸರಿಯಲ್ಲ ವಸುಂಧರ ಅಂತ ಕೋಪದಿಂದ ಅಲ್ಲಿಂದ ಹೊರಟು ಹೋದರು ವಿಮಲ. ಹೀಗೆ ತನಗಿಂತ ಕಡಿಮೆ ಅಂತಸ್ತಿನ ತನ್ನ ಗೆಳತಿಯೇ ತನ್ನ ಮನೆಯಲ್ಲಿ ಅವಮಾನಿಸಿದ್ರಿಂದ ಕೋಪದಿಂದ ಉರಿದು ಹೋದ ವಸುಂಧರ ಇದೆಲ್ಲ ಮಗನಿಂದಲೇ ಆಯಿತು ಅಂತ ಅಂದ್ಕೊಳ್ತಾ ಹೋಗಿ ಮಗನ ರೂಮ್ ಬಾಗಿಲು ತಟ್ಟಿದ್ಲು. ಆದರೆ ಅಷ್ಟರಲ್ಲೇ ಗಾಢ ನಿದ್ರೆಗೆ ಜಾರಿದ್ದ ರುದ್ರ ಬಾಗಿಲು ತೆರೀಲಿಲ್ಲ. ಅದರಿಂದ ಬೇಸರ ಬಂದು ಯಾವಾಗಲಾದರೂ ಹೊರಗೆ ಬರಲೇಬೇಕಲ್ಲ ಅಂತ ಹಾಲ್ನಲ್ಲಿರೋ ಸೋಫಾದ ಮೇಲೆ ಕೂತು ಮಗನಿಗಾಗಿ ಕಾಯ್ತಾ ಇದ್ದಾಳೆ ವಸುಂಧರ. ದಿನವೆಲ್ಲ ಚೆನ್ನಾಗಿ ನಿದ್ರೆ ಮಾಡಿ ರಾತ್ರಿ ಊಟಕ್ಕಾಗಿ ಹೊರಗೆ ಬಂದ ರುದ್ರ ಅವನನ್ನು ನೋಡಿದ್ಲೇ, ನೀನು ಮಾಡಿದ್ದು ಏನಾದರೂ ಚೆನ್ನಾಗಿದೆಯಾ ರುದ್ರ? ಹಸಲಿಗೆ ಇಂಥ ಕೆಲಸ ಮಾಡೋದಕ್ಕೆ ನಿನಗೆ ಬುದ್ಧಿ ಇಲ್ವಾ? ಆ ಹುಡುಗಿಯನ್ನು ಹಾಗೆ ಅಲ್ಲಿ ಹೇಗೆ ಬಿಟ್ಟು ಬಂದೆ? ಹೆಣ್ಣು ಮಕ್ಕಳ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತ ನಿನಗೆ ತಿಳಿಯಲ್ವಾ ಅಂತ ಕಿರ್ಚಿದ್ರು ವಸುಂಧರ. ನಿಲ್ಸಮ್ಮ, ನಿಜಕ್ಕೂ ಆ ಹುಡುಗಿಯನ್ನು ಹೋಟೆಲ್ಗೆ ಯಾಕೆ ಕರ್ಕೊಂಡು ಹೋದೆ ಅಂತ ಕೇಳಬೇಕಾದ ನೀನು ಅಲ್ಲಿ ಯಾಕೆ ಬಿಟ್ಟು ಬಂದೆ ಅಂತ ಕೇಳ್ತಿದ್ಯಾ? ನಾನು ಯಾವುದೇ ಕಮಿಟ್ಮೆಂಟ್ ಕೊಡದಿದ್ರು ಆ ಹುಡುಗಿ ನನ್ನ ಜೊತೆ ಹೋಟೆಲ್ ರೂಮಿಗೆ ಬಂದಳು. ಅದು ಎಷ್ಟರ ಮಟ್ಟಿಗೆ ಸರಿ, ಅವಳು ನನ್ನ ಮೇಲೆ ಇಷ್ಟದಿಂದ ಬಂದಿದ್ದಾಳೆ ಅಂತ ನಾನು ನಂಬ್ತೀನಿ. ಆದರೆ ನನ್ನ ಜೊತೆ ಇದ್ದಾಗ ನನಗಿಂತ ಹೆಚ್ಚಾಗಿ ತನ್ನ ಮೊಬೈಲ್ಗೆ ಪ್ರಾಮುಖ್ಯತೆ ನೀಡಿದ್ಲು. ಅದು ನನಗಿಷ್ಟ ಆಗಲಿಲ್ಲ, ಅದಕ್ಕೆ ಬಿಟ್ಟು ಬಂದೆ ಅಂತ ಅಂದ ರುದ್ರ. ಏನು ಮಾತಾಡ್ತಿದ್ಯಾ ರುದ್ರ? ನೀನು ಅಂದಂತೆ ನಿನ್ನ ಮೇಲೆ ಇಷ್ಟದಿಂದಲೇ ಹೋಟೆಲ್ ರೂಮ್ ಬಂದಿದ್ದಾಳ ಆ ಹುಡುಗಿ? ಇನ್ನು ನಿನಗೆ ಬೆಲೆ ಕೊಡದದ್ದು ಎಲ್ಲಿ? ನೀನು ಯಾವುದೇ ಮಾತು ಕೊಡದಿದ್ರು ನಿನ್ನ ಜೊತೆ ಹೋಟೆಲ್ ರೂಮಿಗೆ ಬಂದಳು ಅಂತ ನೀನೇ ದೊಡ್ಡದಾಗಿ ಹೇಳ್ತಿದ್ಯಾ? ಹಾಗಿರುವಾಗ ಅವಳು ನಿನಗೆ ಬೆಲೆ ಕೊಟ್ಟಂತೆಯೇ ಅಲ್ವಾ? ಯಾವುದೋ ತನ್ನ ತಂದೆ ಫೋನ್ ಕಾಲ್ ಮಾಡಿದ್ರೆ ಮಾತಾಡಿದಾಳೆ, ಅದು ಕೂಡ ತಪ್ಪಾ ಅಂತ ಕೋಪದಿಂದ ಕೇಳಿದ್ರು ವಸುಂಧರ. ತಪ್ಪೇ. ನನ್ನ ಜೊತೆ ಇದ್ದಾಗ ಕೇವಲ ನನ್ನ ಬಗ್ಗೆ ಮಾತ್ರ ಯೋಚಿಸ್ಬೇಕು. ತನ್ನ ಹೆತ್ತವ್ರ ಕಾಲ್ ಆದರೂ ಸರಿ, ಎತ್ತೋದಕ್ಕೆ ಬಿಡಬಾರ್ದು. ಕೇವಲ ನನ್ನ ಜೊತೆಯೇ ಇರಬೇಕು. ಹಾಗೆ ಇರೋ ಹುಡುಗಿ ಮಾತ್ರ ನನ್ನ ಜೀವನಕ್ಕೆ ಬರ್ತಾಳೆ ಅಂತ ಹೇಳಿದ್ರು ರುದ್ರ ಡೈನಿಂಗ್ ಟೇಬಲ್ ಹತ್ರ ಹೋಗಿ ಊಟ ಬಡಿಸ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ದ. ಹಸಲಿಗೆ ನಿನ್ನ ಪದ್ಧತಿಗಳೇನು ಅಂತ ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ರುದ್ರ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮದುವೆ ಮಾಡ್ಕೊಳ್ಬೇಕು, ಮಕ್ಕಳನ್ನು ಪಡಿಬೇಕು, ವಂಶವನ್ನು ಬೆಳೆಸಬೇಕು. ಆದರೆ ಹೀಗೆ ನೀನು ಅಂದಂತೆ ನನಗೆ ಪ್ರಾಮುಖ್ಯತೆ ಕೊಡಬೇಕು, ಕಾಲ್ ಎತ್ತಬಾರ್ದು, ಕೆಲಸ ನೋಡ್ಕೊಳ್ಬಾರ್ದು ಅಂತ ಇರ್ತಿದ್ರೆ ನಿನಗೆ ನಿಜಕ್ಕೂ ಎಂದಿಗೂ ಮದುವೆ ಆಗಲ್ಲ ಅಂತ ಅಂದ್ಲು ವಸುಂಧರ. ಹಾಗಿದ್ರೆ ಇನ್ನೂ ಒಳ್ಳೇದು ಮಮ್ಮಿ, ನಾನು ಹ್ಯಾಪಿಯಾಗಿ ಜೀವನವಿಡೀ ಹೀಗೆ ಇದ್ದುಬಿಡ್ತೀನಿ ಅಂತ ಅಂದ ರುದ್ರ. ಅವನ ವಾದಕ್ಕೆ ಕಿರಿಕಿರಿಗೊಂಡ ವಸುಂಧರ ಕೋಪದಿಂದ ತನ್ನ ರೂಮಿಗೆ ಹೊರಟು ಹೋದ್ಲು. ಅಲ್ಲಿವರೆಗೆ ಅವರ ಮಾತುಗಳನ್ನೆಲ್ಲ ರೂಮಿನಿಂದಲೇ ಕೇಳಿಸ್ಕೊಂಡ ಪುರುಷೋತ್ತಮ, ಇವನು ಅಸಲಿಗೆ ಏನು ಮಾಡಬೇಕು ಅಂದ್ಕೊಂಡಿದ್ದಾನೆ? ನಿಜವಾಗಿಯೂ ಜೀವನವಿಡೀ ಮದುವೆ ಮಾಡ್ಕೊಳ್ದೆ ಹೀಗೆ ಒಬ್ಬಂಟಿಯಾಗಿರ್ತಾನ ಏನು? ಹಾಗಿದ್ರೆ ನನ್ನ ವಂಶ ಏನಾಗಬೇಕು ಅಂತ ಆಲೋಚನೆಯಲ್ಲಿ ಬಿದ್ದ. ಆದರೆ ಇವ್ಯಾವುದನ್ನು ಲೆಕ್ಕಿಸ್ಕೊಳ್ದ ರುದ್ರ ಮಾತ್ರ ಚೆನ್ನಾಗಿ ತಿಂದು ರೂಮಿಗೆ ಹೊರಟು ಹೋದ. ಮರುದಿನ ರುದ್ರ ಆಫೀಸ್ಗೆ ಹೋಗಿ ಲಿಫ್ಟ್ ಹೇರಲು ಹೋಗ್ತಿರುವಾಗ ಹಿಂದಿನಿಂದ ಯಾರೋ ಅವನನ್ನು ತಳ್ಳುತ್ತಾ ಲಿಫ್ಟ್ ಒಳಗೆ ಏರಿದ್ರು. ಅದರಿಂದ ಹಣೆಗೆ ಗಂಟು ಹಾಕಿ ಹಿಂದೆ ತಿರುಗಿ ನೋಡಿದ ರುದ್ರ ಅಲ್ಲಿ ಗಡಿಬಿಡಿಯಲ್ಲಿ ಹ್ಯಾಂಡ್ ಬ್ಯಾಗ್ ಒಳಗೆ ಏನೋ ಇಟ್ಕೊಳ್ತಾ ಜಿಪ್ ಹಾಕ್ತಿದ್ದ ರಂಜನಿ ಕಂಡ್ಳು. ಆಮೇಲೆ ತಲೆ ಎತ್ತಿ ಎದುರು ನಿಂತು ತನ್ನನ್ನೇ ನೋಡ್ತಿದ್ದ ರುದ್ರನನ್ನು ನೋಡಿ ಸ್ವಲ್ಪ ಭಯದಿಂದ ಕಣ್ಣು ದೊಡ್ಡದು ಮಾಡಿ, ಇವನು ಲಿಫ್ಟ್ ಒಳಗೆ ಯಾವಾಗ ಬಂದ? ಆದರೂ ನನ್ನನ್ನು ಯಾಕೆ ಹೀಗೆ ನೋಡ್ತಿದ್ದಾನೆ ಅಂತ ಅಂದ್ಕೊಳ್ತಿರುವಾಗಲೇ ಹಠಾತ್ ತಾನೇ ಸ್ವಲ್ಪ ಸಮಯದ ಹಿಂದೆ ತಾನವನನ್ನು ನೂಕುತ್ತಾ ಲಿಫ್ಟ್ ಒಳಗೆ ಬಂದದ್ದು ನೆನಪಾಯಿತು. ಆದ್ದರಿಂದ ಭಯದಿಂದ ಸಾರಿ ಸರ್, ಸಾರಿ, ನೀವು ಅಂದ್ಕೊಳ್ಳಿಲ್ಲ, ತಡ ಆಗುತ್ತೆ ಅಂತ ವೇಗವಾಗಿರದೆ ಅಂತ ಅಂದ್ಲು. ಅದಕ್ಕೋಸ್ಕರ ಇರೋ ಮನುಷ್ಯನನ್ನು ತಳ್ಳಿಬಿಡ್ತೀಯಾ? ನಾನು ಆದ ಕಾರಣ ಗಟ್ಟಿಯಾಗಿ ನಿಂತಿದ್ದೆ, ಅದೇ ಬೇರೆಯವರಾಗಿದ್ದರೆ ಕೆಳಗೆ ಬೀಳ್ತಿದ್ರು. ನಿನ್ನ ದಿನ ಇಷ್ಟೇನಾ ಅಂತ ಕೇಳಿದ ರುದ್ರ. ದಿನಕ್ಕಿಂತ 10 ನಿಮಿಷ ಮೊದಲೇ ಹೊರಟೆ ಸರ್, ಆದರೆ ಟ್ರಾಫಿಕ್ನಿಂದ ತಡ ಆಯಿತು ಅಂತ ಹೇಳಿದ್ಲು ರಂಜನಿ. ಒಂದು ಕಡೆ ಅವನಿಗೆ ಉತ್ತರಗಳನ್ನ ಹೇಳ್ತಿದ್ದಾಳೆ, ಆದರೆ ಲಿಫ್ಟ್ನಲ್ಲಿ ತಾನು ಮತ್ತು ಅವನು ಬಿಟ್ಟರೆ ಇನ್ಯಾರೂ ಇಲ್ಲ. ಅವನೆಲ್ಲಿ ತನಗೆ ಮುತ್ತು ಕೊಡ್ತಾನೋ ಅಂತ ಗಾಬರಿಯಿಂದ ಮೂಲೆಯಲ್ಲಿ ಹೋಗಿ ನಿಂತಳು ರಂಜನಿ.
ಅದನ್ನು ನೋಡಿ ಯಾಕೆ ಹಾಗೆ ಸಂಧಿಗಳಲ್ಲಿ ಹೋಗಿ ಇರ್ಕೊಳ್ತಿದ್ಯಾ, ಹತ್ರ ಬಾ ಅಂದ ರುದ್ರ. ಅವನ ಹತ್ರ ಬಾ ಅಂತಿದ್ದಾನೆ ಅಂದರೆ ಮುತ್ಕೊಡೋದಕ್ಕಿರಬೇಕು ಅಂತ ಅಂದ್ಕೊಂಡ ರಂಜನಿ 2 ಕೈಗಳಿಂದ ಬಾಯಿ ಮುಚ್ಕೊಂಡು ಹಾಗೆ ನಿಂತಳು. ಅದಕ್ಕೆ ಒಂದೇ ಬಾರಿಗೆ ಗಂಭೀರವಾಗುತ್ತಾ, ನಿನ್ನನ್ನೇ ಕರಿತಾ ಇರೋದು, ಬಾರೆ ಹತ್ರ ಅಂತ ಅಂದ ರುದ್ರ. ಲಿಫ್ಟ್ನಲ್ಲಿರೋ ರುದ್ರ ತನ್ನ ಹತ್ರಕ್ಕೆ ಬರೋದಕ್ಕೆ ಹೇಳಿದ್ದಕ್ಕೆ ಅವಳಿಗೆ ಕನ್ಫರ್ಮ್ ಆಯಿತು ಅವ್ನು ಮುತ್ತು ಕೊಡೋದಕ್ಕೆ ಕರಿತಿದ್ದಾನ ಅಂತ. ಏಯ್, ನಿನ್ನನ್ನೇ ಕರಿತಾ ಇರೋದು, ಹತ್ರ ಬಾ ಅಂತ ಮತ್ತೆ ಗಂಭೀರವಾಗಿ ಕರೆದ. ಅದಕ್ಕೆ 2 ಕೈಗಳನ್ನ ಹಾಗೆ ಇಟ್ಕೊಂಡು 2 ಹೆಜ್ಜೆ ಮುಂದೆ ಹಾಕಿದ್ಲು ರಂಜನಿ. ಹತ್ರ ಬಾ ಅಂದರೆ ಅರ್ಥ ಮುಂದೆ ಬಾ ಎಂದ ಅಂತ ಕೋಪದಿಂದ ಕೇಳಿದ ರುದ್ರ. ರಂಜನಿ ತಕ್ಷಣ ತಲೆ ಅಡ್ಡವಾಗಿ ಆಡಿಸಿದ್ಲು. ಸರಿ, ನೀನು ಬರೆದಿದ್ರೆ ಈ ದಿನವಿಡೀ ಈ ಲಿಫ್ಟ್ನಲ್ಲೇ ಇರಬೇಕಾಗುತ್ತೆ, ಆಮೇಲೆ ನಿನ್ನಿಷ್ಟ ಅಂತ ಅಂದ ರುದ್ರ. ಅದಕ್ಕೆ ಅಮ್ಮೋ, ಈ ದೆವ್ವದಂತ CEO ಅಂದಷ್ಟು ಕೆಲಸ ಮಾಡಿದ್ರೂ ಮಾಡ್ತಾನೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ ರಂಜನಿ 2 ಹೆಜ್ಜೆ ಮುಂದೆ ಹಾಕಿದ್ಲು. ಆಗ ರುದ್ರ ಮರ್ಯಾದೆಯಿಂದ ಬಾ ಅಂದರೆ ಕೇಳಲ್ವಾ ಅನ್ನುತ್ತಾ ಅವಳ ಮುಖದ ಮೇಲೆ ಬೀಳ್ತಿದ್ದ ಕೂದಲನ್ನು ಕಿವಿ ಹಿಂದೆ ಸರಿಸಿ ಅವಳನ್ನ ಒಂದು ಸಲ ಮೇಲಿನಿಂದ ಕೆಳಗಿನವರೆಗೆ ನೋಡ್ತಾ, ಈ ಡ್ರೆಸ್ಸಿಂಗ್ ಸ್ಟೈಲ್ ಏನು, ದಿನ ಒಂದೇ ರೀತಿ ಯೂನಿಫಾರ್ಮ್ ಥರ ಹಾಕ್ಕೊಳ್ತಿದ್ಯಾ, ಇದೇನಾದರೂ ನಿನ್ನ ಡ್ರೆಸ್ ಕೋಡಾ ಅಂತ ಕೇಳ್ದ. ಆ ಮಾತಿಗೆ 1 ಹೆಜ್ಜೆ ಹಿಂದೆ ಹಾಕಿ ತನ್ನನ್ನು ತಾನು ನೋಡ್ಕೊಳ್ತಾ, ಏನಾಯಿತು ಈ ಡ್ರೆಸ್ಗೆ ಅಂದ್ಕೊಳತ್ಲೆ, ಆಫೀಸ್ನಲ್ಲಿ ಎಲ್ಲರೂ ಇಂಥದ್ದನ್ನೇ ಹಾಕ್ಕೊಳ್ತಿದ್ದಾರಲ್ಲ ಸರ್ ಅಂತ ಕೇಳಿದ್ಲು ರಂಜನಿ. ಎಲ್ಲರ ವಿಷಯ ನನಗೆ ತಿಳಿಯೋದು, ಆದರೆ ನನ್ನ ಪರ್ಸ್ನಲ್ ಅಸಿಸ್ಟೆಂಟ್ ನನಗೆ ಇಷ್ಟವಾದಂತೆ ಬಟ್ಟೆನ ಹಾಕ್ಕೊಳ್ಬೇಕು ಅಂತ ತಂಪಾಗಿ ಅಂದ ರುದ್ರ. ಆ ಮಾತಿಗೆ ರಂಜನಿ ಸ್ವಲ್ಪ ಆಕ್ರೋಶದಿಂದ ನೋಡಿ, ಆದರೆ ಸರ್, ನನಗೆ ಆರಾಮ ಅನಿಸೋ ಬಟ್ಟೆ ನಾನು ಹಾಕ್ಕೊಳ್ಳೋ ಹಕ್ಕು ನನಗಿದೆ ಅಲ್ವಾ ಅಂತ ಕೇಳಿದ್ಲು. ನೋಡು, ನಾನೇನಾದರೂ ಹೇಳಿದ್ರೆ ಅದನ್ನು ಪಾಲಿಸೋದನ್ನು ಕಲಿ, ಹೀಗೆ ಎದುರು ಪ್ರಶ್ನೆ ಮಾಡಬೇಡ ಅಂತ ಗಂಭೀರವಾಗಿ ಹೇಳ್ದ ರುದ್ರ. ಕೆಲಸದ ವಿಷಯದಲ್ಲಾದರೆ ನಾನು ನೀವು ಹೇಳಿದ್ದನ್ನು ಪಾಲಿಸ್ತಾ ಇರ್ತೀನಿ, ಆದರೆ ನನ್ನ ಡ್ರೆಸ್ಸಿಂಗ್ ನನಗೆ ಆರಾಮ ಅನಿಸೋದನ್ನೇ ಪಾಲಿಸೋದಕ್ಕೆ ಬಯಸ್ತೀನಿ ಸರ್ ಅಂತ ಸ್ವಲ್ಪ ತಡಬಡಾಯಿಸುತ್ತಲೇ ಹೇಳಿದ್ಲು ರಂಜನಿ. ಅಷ್ಟರಲ್ಲೇ ಲಿಫ್ಟ್ ಅವರು ಇಳಿಬೇಕಾದ ಮಹಡಿಯಲ್ಲಿ ನಿಂತಿತ್ತು. ರುದ್ರ ಅವಳಿಗೆ ಉತ್ತರ ನೀಡಿದ ಸೈಲೆಂಟಾಗಿ ಒಂದು ನೋಟ ಬೀರಿದ್ಲು. ಲಿಫ್ಟ್ ಇಳಿದು ಗಂಭೀರವಾಗಿ ತನ್ನ ಕ್ಯಾಬಿನ್ಗೆ ಹೊರಟೋದ. ಅವನ ಹಿಂದೆ ಹೊರಬಂದ ರಂಜನಿ ಅವನು ಬೀರಿದ ಆ ನೋಟದಲ್ಲಿ ನಾನಾ ಅರ್ಥಗಳನ್ನು ಹುಡುಕುತ್ತಾ ಮೆಲ್ಲನೆ ಅವನ ಕ್ಯಾಬಿನ್ ಹತ್ರ ಹೋಗಿ ಬಾಗಿಲು ತೆರೆಯೋದಕ್ಕೆ ಹೋದ್ಲು. ಅಷ್ಟರಲ್ಲಿ ಬಾಗಿಲು ತಾನಾಗೆ ತೆರ್ಕೊಂತು. ಅದಕ್ಕೆ ಹುಲಿಯ ಬೋನಿಗೆ ಕಾಲಿಡುತ್ತಿರುವಂತೆ ಭಯದಿಂದ ಒಳಗೆ ಹೆಜ್ಜೆ ಇಟ್ಲು ರಂಜನಿ. ಈ ಹಿಂದೆಯೇ ತಾನಾಗಿಯೇ ಬಾಗಿಲು ಮುಚ್ಕೊಂತು. ಅದೇನೋ ನರಕದ ಬಾಗಿಲು ಮುಚ್ಕೊಂಡಂತೆ ಅವಳಿಗೆ ಭಾಸವಾಯಿತು. ಮನಸ್ಸಿನಲ್ಲಿ ಏನೋ ಅನುಮಾನವಾಗಿ ಅನಿಸೋದ್ರಿಂದ ಸೈಲೆಂಟಾಗಿ ಹೋಗಿ ರುದ್ರನೆದುರು ನಿಂತಳು. ರುದ್ರ ಲ್ಯಾಪ್ಟಾಪ್ ತೆರೆದು ಕೆಲಸ ಶುರು ಮಾಡ್ದ. ಎದುರಿಗಿದ್ದ ರಂಜನಿಗೆ ಕೂತ್ಕೋ ಅಂತ ಹೇಳಲೇ ಇಲ್ಲ. ಹಾಗೆ ಅವಳ ಜೊತೆ ಇನ್ನೊಂದು ಮಾತನ್ನು ಮಾತಾಡಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಕಾದು ನೋಡ್ದ ರಂಜನಿ. ಸರ್, ಇವತ್ತು ನನ್ನ ಕೆಲಸ ಏನು ಅಂತ ಹೇಳ್ತೀರಾ ಅಂತ ಕೇಳಿದ್ಲು. ಆದರೂ ರುದ್ರ ಏನೂ ಮಾತಾಡಲಿಲ್ಲ. ಅಷ್ಟರಲ್ಲೇ ತಾನು ಬಂದು ಗಂಟೆ ಆಗಿದ್ದರಿಂದ ನಿಂತು ರಂಜನಿ ಕಾಲು ನೋವು ಬರ್ತಿದೆ, ಅದಕ್ಕಿನ್ನೂ ತಪ್ಪದು ಅನ್ನುವಂತೆ ರುದ್ರನ ಮೇಜಿನ ಎದುರಿಗಿದ್ದ ಸೀಟ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಹೋದ್ಲು ರಂಜನಿ. ತಕ್ಷಣ ತಲೆಯೆತ್ತಿ ಒಂದು ಚುರುಕಾದ ನೋಟ ಬೀರ್ದ ರುದ್ರ. ಅದರಿಂದ ಆ ಪ್ರಯತ್ನವನ್ನು ಬಿಟ್ಟುಬಿಟ್ಲು ರಂಜನಿ. ಆಮೇಲೆ ಬಹಳ ಹೊತ್ತು ಹಾಗೆ ನಿಂತಳು. ಕಾಲುಗಳೇನೋ ನಿಲ್ಲಲು ಬಿಡ್ತಿಲ್ಲ, ಮೈಯೆಲ್ಲ ತೂರಾಡುವಂತಿದೆ. ಅವನೇನೋ ಯಾವ ಕೆಲಸವನ್ನು ಹೇಳ್ತಾ ಇಲ್ಲ. ಹಾಗೆಂದು ಕೂತ್ಕೋ ಅಂತಲೂ ಹೇಳ್ತಿಲ್ಲ. ಅದಕ್ಕಿನ್ನೂ ಇರಲಾರ್ದೆ, ಸರ್, ನಾನಿಲ್ಲಿ ಮಾಡಬೇಕಾದದ್ದು ಏನಾದರೂ ಇದ್ದರೆ ಹೇಳ್ತೀರಾ, ಇಲ್ದಿದ್ರೆ ನಾನು ಕ್ಯಾಬಿನ್ಗೆ ಹೋಗ್ತೀನಿ ಸರ್ ಅಂತ ಕೇಳಿದ್ಲು ರಂಜನಿ. ಈ ಆಫೀಸ್ನಲ್ಲಿ ನಾನು ಹೇಳಿದ ಕೆಲಸ ಮಾಡೋದೇ ನಿನ್ನ ಕೆಲಸ, ಸೊ ಈ ದಿನವಿಡೀ ಹೀಗೆ ಇಲ್ಲೇ ನಿಂತ್ಕೊಂಡಿರು ಅಂತ ಹೇಳಿದ ರುದ್ರ. ಆ ಮಾತಿಗೆ ಬೆಚ್ಚಿ ಬಿಡ್ತಾ ಅವನು ಬೇಕಂತಲೇ ತನಗೆ ಶಿಕ್ಷೆ ನೀಡಿದ್ದಾನೆ ಅಂತ ಅರ್ಥ ಮಾಡಿಕೊಂಡು, ಸರ್, ನಾನು ನಿಮ್ಮನ್ನು ಎದುರಿಸಿ ಮಾತಾಡಬೇಕೆಂಬ ಉದ್ದೇಶದಿಂದ ಹಾಗನ್ನಲಿಲ್ಲ. ನನ್ನ ಡ್ರೆಸ್ಸಿಂಗ್ ಮೇಲೆ ಕಾಮೆಂಟ್ ಮಾಡಿದ್ದಕ್ಕೆ ಉತ್ತರ ನೀಡಿದೆ, ಅಷ್ಟೇ ಹೊರತು ಇನ್ನೇನು ಇಲ್ಲ ಅಂತ ಹೇಳಿದ್ಲು ರಂಜನಿ. ನನ್ನ ಮಾತಿಗೆ ಎದುರು ಹೇಳಿದ್ರು, ನನಗೆ ಬೆಲೆ ನೀಡದಿದ್ದರೂ ನನ್ನ ಈಗೋಗೆ ಏಟು ಬೀಳುತ್ತೆ ಅಂತಲೂ ನನ್ನ ಮುಂದೆ ಎದುರು ಮಾತಾಡೋ ಧೈರ್ಯ ಮಾಡಬೇಡ ಅಂತ ನಿನಗೆ ಇಂಟರ್ವ್ಯೂ ನಡೆದ ದಿನವೇ ಹೇಳಿದ್ದೆ. ಆದರೆ ನೀನು ಮತ್ತೆ ಅದೇ ತಪ್ಪು ಮಾಡಿದೆ, ಸೊ ಅನುಭವಿಸು ಅಂತ ಕೆಲಸ ಮಾಡತ್ಲೇ ಹೇಳ್ದ ರುದ್ರ.
ಆ ಮಾತಿಗೆ ಗಾಬರಿಯಾದ ರಂಜನಿ, ಸರ್ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮ ಮೇಲೆ ನಂಗೆ ತುಂಬ ಗೌರವ ಇದೆ. ಅದಕ್ಕೆ ನೀವು ಎಷ್ಟು ಹಿಂಸೆ ನೀಡ್ತಿದ್ದೀರೋ ನಿಮ್ಮ ಹತ್ರವೇ ಬಿದ್ದು ಕೆಲಸ ಮಾಡ್ತಿದ್ದೀನಿ ಅಂತ ಅಂದ್ಲು. ಆ ಮಾತಿಗೆ ಇನ್ನೊಂದು ಚುರುಕಾದ ನೋಟವನ್ನು ಅವಳಿಗೆ ಉಡುಗೊರೆಯಾಗಿ ನೀಡಿದ ರುದ್ರ. ಅದಕ್ಕೆ ಅವಳು ರಾಜಿ ಮಾಡ್ಕೊಳ್ತಾ, ಸರಿ ಸರ್, ನಿಮ್ಮ ಜೊತೆ ಹಾಗೆ ಮಾತಾಡಿದ್ದಕ್ಕೆ ಸಾರಿ. ಇನ್ನು ಮುಂದೆ ನೀವು ಹೇಳ್ದಂತೆ ಮಾಡ್ತೀನಿ. ನಾನು ಯಾವ ಡ್ರೆಸ್ನಲ್ಲಿ ಬರಬೇಕು ಅಂತ ಹೇಳಿ, ಸಂಜೆ ಹೋಗಿ ಅವುಗಳನ್ನ ಶಾಪಿಂಗ್ ಮಾಡ್ತೀನಿ ಅಂತ ಕೇಳಿದ್ಲು ರಂಜನಿ. ಆ ಮಾತಿಗೆ ರುದ್ರ ತಕ್ಷಣ ತಂಪಾಗುತ್ತಾ ಗುಡ್ ಅನ್ನುತ್ತಾ ತನ್ನ ಕಾರ್ಡ್ ತೆಗೆದು ಟೇಬಲ್ ಮೇಲೆ ಹಾಕಿ, ಕೇವಲ ಸೀರೆಗಳು, ನೀನು ನಾಳೆಯಿಂದ ಸೀರೆಗಳಲ್ಲಿ ಮಾತ್ರ ಕಾಣಿಸ್ಕೊಳ್ಬೇಕು ಅಂತ ಅಂದ. ಅದನ್ನು ಕೇಳಿ ಬೆಚ್ಚಿ ಬೀಳ್ತಾ ರುದ್ರನ ಕಡೆ ಆ ಕಾರ್ಡ್ ಕಡೆ ಬದಲಿಸಿ ನೋಡಿದ್ಲು ರಂಜನಿ. ಜೀವನದಲ್ಲಿ ಮೊದಲ ಬಾರಿಗೆ ವಿಶ್ವ ನೀಡಿದ ಸೀರೆ ಉಟ್ಕೊಂಡಿದ್ಲು. ಆ ರಾತ್ರಿಯೇ ಪೂರ್ತಿಯಾಗಿ ಅವನ ಸ್ವಂತವಾದ್ಲು. ಅಲ್ಲಿಂದ ತನ್ನ ಜೀವನ ಅಂದ್ಕೊಂಡಂತೆ ಮರುಳಾಯಿತು. ಅದಕ್ಕೆ ಅವನ ಜೊತೆ ಬ್ರೇಕಪ್ ಆದಮೇಲೆ ಎಂದೂ ಸೀರೆ ಉಟ್ಕೊಳ್ಬಾರ್ದು ಅಂತ ನಿರ್ಧರಿಸಿದ್ಲು ರಂಜನಿ. ನಿಜಕ್ಕೆ ತಾಯಿಯ ಮುಂದೆ ಏನೂ ನಡೆಯದಂತೆ, ತಾನು ಯಾವುದರ ಬಗ್ಗೆಯೂ ಯೋಚಿಸ್ತಿಲ್ಲ ಎಂಬಂತೆ ತಮಾಷೆಯಾಗಿರ್ತಾಳೆ ರಂಜನಿ. ಆದರೆ ಕ್ಷಣ ಕ್ಷಣವೂ ವಿಶ್ವನ ಜೊತೆ ಕಳೆದ ಸಮಯಗಳು ನೆನಪಾಗಿ ಅವನು ಮಾಡಿದ ಮೋಸಕ್ಕೆ ಅವಳು ಒಳಗಾಗಿ ನರಕ ಕಾಣ್ತಿದ್ದಾಳೆ. ಮನಸ್ಸಿನಲ್ಲಿ ನೋವು ಸುಳಿಸುತ್ತಿದ್ರೂ ಜೀವನದಲ್ಲಿ ಅಲ್ಲೇ ನಿಂತು ಹೋಗೋದು ಚಿಕ್ಕಂದಿನಿಂದ ಅಭ್ಯಾಸವಿಲ್ಲದ ರಂಜನಿ ಮುಂದೆ ಹೋಗಲು ಪ್ರಯತ್ನಿಸ್ತಿದ್ದಾಳೆ. ಆದರೆ ರುದ್ರ ಸೀರೆ ಉಟ್ಕೊಂಡು ಬಾ ಅಂತ ಆದೇಶ ನೀಡಿ ಶಾಪಿಂಗ್ಗೆ ಕಾರ್ಡ್ ಕೂಡ ನೀಡ್ತಿದ್ರೆ ಅದಕ್ಕೊಪ್ಪಲಾಗದೆ, ಸರ್ ನನಗೆ ಸೀರೆಗಳು ಆರಾಮಾಗಿರಲ್ಲ, ನಾನು ಯಾವಾಗಲೂ ಟಾಪ್ಸ್ ಜೊತೆ ಆರಾಮಾಗಿರ್ತೀನಿ ಅಂತ ಅಂದ್ಲು ರಂಜನಿ. ಆದರೆ ನಿನ್ನನ್ನು ಹೀಗೆ ನೋಡೋದು ನನಗೆ ಆರಾಮಿಲ್ವಲ್ಲ. ನಾಳೆಯಿಂದ ಆಫೀಸಿಗೆ ಬಂದರೆ ಸೀರೆಗಳು ಉಟ್ಕೊಂಡೇ ಬರಬೇಕು, ಇಲ್ದಿದ್ರೆ ಅಂತ ಅವನ ಮಾತು ಪೂರ್ತಿ ಆಗೋ ಮೊದಲೇ, ಇಲ್ದಿದ್ರೆ ಕೆಲಸದಿಂದ ತೆಗೆದು ಹಾಕ್ತೀರಾ ಸರ್ ಅಂತ ಕೇಳಿದ್ಲು ರಂಜನಿ. ಅಂಥ ಬಂಪರ್ ಆಫರ್ ನಿನಗೆ ಯಾಕೆ ನೀಡ್ತೀನಿ? ನೀನು ಸೀರಿಯಲ್ ಆಫೀಸ್ಗೆ ಬಂದರೆ ನಿನಗೆ ಕೆಲಸ ನೀಡ್ತೀನಿ, ಇಲ್ದಿದ್ರೆ ದಿನಕ್ಕೊಂದು ಶಿಕ್ಷೆ ನೀಡ್ತೀನಿ ಅಂತ ಹೇಳ್ದ ರುದ್ರ. ಆ ಮಾತಿಗೆ ನೀರಸವಾಗಿ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಸಿಯಲು ಹೋದ್ಲು ರಂಜನಿ. ಆದರೆ ಅಷ್ಟರಲ್ಲಿ ನೀನು ಕೂತ್ರೆ ಮುತ್ಕೊಡ್ತೀನಿ ಅಂದ ರುದ್ರ. ಅದಕ್ಕೆ ತಟ್ಟನೆ ಎದುರಿಗಿದ್ದ ಟೇಬಲ್ ಹಿಡ್ಕೊಂಡು ನಿಂತಲು ರಂಜನಿ. ಅವಳು ಕೈ ಇಟ್ಟ ಜಾಗದಲ್ಲೇ ಒಂದು ಏಟು ಹಾಕ್ತಾ ರುದ್ರ. ತಕ್ಷಣ ಕೈ ಹಿಂದೆ ತೆಗೆದುಕೊಂಡ ರಂಜನಿ, ಸರ್ ಇದೇನು ಸ್ಕೂಲ್ನಲ್ಲಿ ಮಕ್ಕಳನ್ನು ಹೊಡೆದಂತೆ ಹೊಡಿತಿದ್ದೀರಿ ಅಂತ ಕೇಳಿದ್ಲು. ನೀನು ನನಗೆ ಹಾಗೆ ಕಾಣಿಸ್ತಿದ್ಯಾ ಅಂತ ಅಂದ ರುದ್ರ. ಹಾಗೆ ಕಾಣಿಸಿದ್ರೆ ಸಾರ್ವಜನಿಕವಾಗಿ ಮುತ್ತು ಯಾಕೆ ಕೊಡ್ತಾರೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳಲು ಹೋಗಿ ಸ್ವಲ್ಪ ಜೋರಾಗಂದ್ಲು. ಅವಳ ಮಾತುಗಳು ನಗು ತರಿಸ್ತಿದ್ರು. ಆ ನಗು ಹೊರಗೆ ಬರದಂತೆ ಆ ಜಾಗದಲ್ಲಿ ಕೋಪವನ್ನು ಪ್ರದರ್ಶಿಸ್ತಿದ್ದಾನೆ ರುದ್ರ. ನೀನಿಲ್ಲೇ ಇದ್ದರೆ ಅನಾವಶ್ಯಕವಾಗಿ ನಿಂಗೆ ಸಮಯ ವ್ಯರ್ಥ ಅಷ್ಟೇ. ಇವತ್ತು ನಿನಗೆ ಅರ್ಧ ದಿನ ರಜೆ ನೀಡ್ತಿದ್ದೀನಿ. ಈ ಕಾರ್ಡ್ ತೊಗೊಂಡು ಹೋಗಿ ಶಾಪಿಂಗ್ ಮಾಡ್ಕೊ ಅಂತ ಅಂದ ರುದ್ರ. ನನಗೆ ಕಾರ್ಡ್ ಅಗತ್ಯ ಇಲ್ಲ ಸರ್, ನನ್ನ ಸೀರೆಗಳನ್ನ ನಾನು ಕೊಂಡ್ಕೊಳ್ಬಲ್ಲೆ. ನೀವು ನೀಡಿದ ಅರ್ಧ ದಿನ ರಜೆ ಸಾಕು, ಥ್ಯಾಂಕ್ ಯು ಅಂತ ಹೇಳಿದ್ಲು ರಂಜನಿ. ನನ್ನ ಪರ್ಸ್ನಲ್ ಅಸಿಸ್ಟೆಂಟ್, ಸೀರೆಗಳಿಗೂ ಒಂದು ಮರ್ಯಾದೆ ಇರುತ್ತೆ. ನಿನಗೆ ಬರುವ ಸಂಬಳದಿಂದ ಅದನ್ನು ನಿಭಾಯಿಸಲು ನಿನಗೆ ಸಾಧ್ಯ ಇಲ್ಲ ಬಿಡು. ಇನ್ನೇನು ಮಾತಾಡದೆ ಈ ಕಾರ್ಡ್ ತೊಗೊಂಡು ಹೋಗು ಅಂತ ಗಂಭೀರವಾಗಿ ಹೇಳ್ದ ರುದ್ರ. ಅದಕ್ಕೆ ರಂಜನಿ ಅವನ ಕಡೆ ಆಕ್ರೋಶದಿಂದ ನೋಡಿ, ಎಷ್ಟೇ ಬಲಿಯ ಸೀರೆ ಆದರೆ ಏನು, ನೀಟಾಗಿ ಉಟ್ರೆ ಸಾಕು, ಅದಿವನಿಗೆ ಯಾಕೆ ಅರ್ಥ ಆಗ್ತಿಲ್ವೋ. ಆದರೂ ನಾನು ಯಾಕೆ ಇಷ್ಟು ಯೋಚಿಸ್ತಿದ್ದೀನಿ, ಹೀಗೆ ಕಾರ್ಡ್ ನೀಡುವವರು ಇದ್ದ ಮೇಲೆ ಖರ್ಚು ಮಾಡಲು ಯೋಚಿಸೋದು ಯಾಕೆ ಅಂತ ಅಂದ್ಕೊಂಡು ಅವನು ನೀಡಿದ ಕಾರ್ಡ್ ತಗೊಂಡು ಹೊರಗೆ ಹೋಗ್ತಾ ಇರುವಾಗ, ಒಂದು ನಿಮಿಷ ರಂಜನಿ ಅಂದ ರುದ್ರ. ಮತ್ತೇನು ರೋಗ ಬಂದಿದೆ ಈ ಮಹಾನುಭಾವನಿಗೆ ಅಂತ ಮನಸ್ಸಿನಲ್ಲಿ ಬೈದ್ಕೊಳ್ಳುತ್ತಲೇ ಹಿಂದೆ ತಿರುಗಿ ಸುಳ್ಳು ನಗು ನೀಡ್ತಾ, ಏನು ಸರ್ ಅಂತ ಕೇಳಿದ್ಲು. ರಂಜನಿ, ಅದರ ಸರಿಯಾಗಿ ಆಯ್ಕೆ ಮಾಡಿಕೊಳ್ಳಲಾರೆ, ನಿನ್ನ ಜೊತೆ ನಾನು ಬರ್ತೀನಿ ನಡಿ ಅನ್ನುತ್ತಾ ಎದ್ದ ರುದ್ರ. ಆ ಮಾತಿಗೆ ರಂಜನಿಗೆ ಕರೆಂಟ್ ಶಾಕ್ ಹೊಡೆದಂತೆ ಬಾಯಿ ತೆರೆದುಕೊಂಡು ಹಾಗೆ ನಿಂತು ಹೋದ್ಲು. ಆದರೆ ರುದ್ರ ತಕ್ಷಣ ಎದ್ದು ತೆರೆದ ಅವಳ ಬಾಯಿ ಮೇಲೆ ಸಣ್ಣದಾಗಿ ತಟ್ಟಿ, ಬಾಯಿ ತೆರೆದು ನೋಡಿ ಸಾಕು, ಬೇಗ ಬಾ ಅನ್ನುತ್ತಾ ಮುಂದೆ ಹೊರಟು ಹೋದ. ಅದಕ್ಕೆ ರಂಜನಿಗೆ ಅವನ ಹಿಂದೆ ಹೋಗದೆ ವಿಧಿ ಇರಲಿಲ್ಲ. ಮತ್ತೊಂದೆಡೆ ತನ್ನ ಫೋನ್ಗೆ ಬಂದ ಸಂದೇಶದ ಬಗ್ಗೆ ಯೋಚಿಸ್ತಾ ರಾತ್ರಿ ಬಹಳ ಹೊತ್ತು ದಾಖಲೆಗಳನ್ನು ಬರೀಲಿಲ್ಲ ಸುರಭಿ. ಆದರೆ ಬೆಳಗಾಗ್ತಿರುವಾಗ ರಿಪೋರ್ಟ್ಸ್ ವಿಷಯ ನೆನಪು ಮಾಡಿಕೊಂಡು ಅದನ್ನು ಮುಗಿಸದಿದ್ದರೆ ಸೀನಿಯರ್ಸ್ಗೆ ತನ್ನ ಮೇಲೆ ಕೋಪ ಬರುತ್ತೆ ಅಂತ ಅಂದ್ಕೊಂಡ್ಳು ಅವಳು. ಅಂದಿನಿಂದ ಬರೆಯೋದಕ್ಕೆ ಶುರು ಮಾಡಿ ಕಾಲೇಜ್ ಸಮಯಕ್ಕೆ ಮುಗಿಸ್ಕೊಂಡು ಗಬಗಬನೆ ಅವುಗಳನ್ನ ತೆಗೆದುಕೊಂಡು ಹೋಗಿ ಸೀನಿಯರ್ಸ್ಗೆ ನೀಡಿ
ಹೋಗಿ ತನ್ನ ಕ್ಲಾಸ್ನಲ್ಲಿ ಕೂತಳು. ಸ್ವಲ್ಪ ಹೊತ್ತಿಗೆ ಅವಳಿಗೆ ರಾತ್ರಿ ಬಂದ ಅದೇ ನಂಬರ್ನಿಂದ ಮತ್ತೆ ಅವಳ ಮೊಬೈಲಿಗೆ ಸಂದೇಶ ಬಂತು. ನಿನಗೆ ಇದೇ ಕೊನೆ ಅವಕಾಶ. ನಾವು ಹೇಳಿದ ಜಾಗಕ್ಕೆ ನೀನು ಬರದಿದ್ದರೆ ಇನ್ನೆಂದಿಗೂ ನೀನು ನಿಮ್ಮ ತಂದೆಯ ಮೊದಲ ಹೆಂಡತಿ ಮಗುವಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಸಂದೇಶದಲ್ಲಿತ್ತು. ಅದೆಲ್ಲ ಓದಿದ ಸುರಭಿ, ಇವರು ಪದೇ ಪದೇ ಈ ಸಂದೇಶ ಮಾಡ್ತಿದ್ದಾರೆ ಅಂದರೆ ನಿಜವಾಗಿಯೂ ಇವರಿಗೆ ದೊಡ್ಡಮ್ಮ ಮತ್ತು ಅಕ್ಕನ ಬಗ್ಗೆ ತಿಳಿದಿರುತ್ತಾ? ಇವಾಗ ಏನು ಮಾಡಬೇಕು? ನಾನು ಅಲ್ಲಿಗೆ ಹೋಗಬೇಕಾ ಬೇಡವಾ ಅಂತ ಯೋಚಿಸ್ತಿರುವಾಗಲೇ ಇನ್ನೊಂದು ಸಂದೇಶ ಬಂತು. ಈ ಸಲ ಅದರಲ್ಲಿ, ನೀನು ಈ ದಿನ ಸಂಜೆ 6 ಗಂಟೆ ಒಳಗೆ ನಾವು ಹೇಳಿದ ಜಾಗಕ್ಕೆ ಬಂದರೆ ಮಾತ್ರ ಈ ಅವಕಾಶ. ಆಮೇಲೆ ನೀನು ನಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡ್ರು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಿತ್ತು. ಅದನ್ನು ನೋಡಿದ ಸುರಭಿ ಯೋಚಿಸ್ತಾ, ನಿಜವಾಗಿ ಇವರಿಗೆ ಮಾಹಿತಿ ತಿಳಿದಿದ್ರೆ ಈಗ ನಾನು ಅಲ್ಲಿಗೆ ಹೋಗದಿದ್ರೆ ಮಿಸ್ ಆಗಿ ಹೋಗ್ತೀನಿ. ಆದರೂ ಇಷ್ಟೊಂದು ಯಾಕೆ ಯೋಚಿಸೋದು? ಒಂದು ಸಲ ಈ ನಂಬರ್ಗೆ ಕಾಲ್ ಮಾಡಿದ್ರೆ ತಿಳಿದು ಹೋಗುತ್ತೆ ಅಂತ ಅಂದ್ಕೊಳತ್ಲೆ ಕ್ಲಾಸಿನ ಒಳಗಿನಿಂದಲೇ ನಂಬರ್ಗೆ ಕಾಲ್ ಮಾಡಿದ್ಲು. ಕ್ಲಾಸ್ನಲ್ಲಿದ್ದ ಸುರಭಿಗೆ ತನ್ನ ದೊಡ್ಡಮ್ಮ ಅಕ್ಕ ಬದುಕಿದ್ದಾರೆ ಅಂತ ಅವ್ರ ಬಗ್ಗೆ ತಿಳಿಬೇಕಂದ್ರೆ ಇದೇ ಕೊನೆಯ ಅವಕಾಶ ಅನ್ನೋ ಒಂದು ಸಂದೇಶ ಬಂದಿತ್ತು. ಆದ್ದರಿಂದ ಅವಳು ಆ ನಂಬರ್ಗೆ ತಕ್ಷಣ ಕಾಲ್ ಮಾಡಿದ್ಲು. ಫೋನ್ ರಿಂಗ್ ಆಗ್ತಿದೆ, ಆದರೆ ಅತ್ತ ಕಡೆಯಿಂದ ಯಾರೂ ಎತ್ತಿಲ್ಲ. ಛೇ ಅಂದ್ಕೊಳ್ತಾ ಮತ್ತೆ ಆ ನಂಬರ್ಗೆ ಕಾಲ್ ಮಾಡಿದ್ಲು. ಅಷ್ಟರಲ್ಲಿ ಕ್ಲಾಸ್ ತೆಗೆದುಕೊಳ್ತಿದ್ದ ಪ್ರೊಫೆಸರ್ ಅದನ್ನು ಗಮನಿಸಿ, ಸುರಭಿ, ಇದೇನು ಇದು ಕ್ಲಾಸ್ ಅಂದ್ಕೊಂಡ್ಯಾ ಅಥವಾ ನಿನ್ನ ರೂಮ್ ಅಂದ್ಕೊಂಡಿದ್ಯಾ ಅಂತ ಕೇಳಿದ್ರು. ಆ ಮಾತಿಗೆದ್ದು ನಿಂತ ಸುರಭಿ, ಸಾರಿ ಸರ್ ಅಂದ್ಲು. ಪ್ರೊಫೆಸರ್ ಸ್ವಲ್ಪವೂ ಶಾಂತವಾಗದೆ, ನೋ ಎಕ್ಸ್ಕ್ಯೂಸಸ್, ನನ್ನ ಕ್ಲಾಸಿಂದ ಆಚೆ ಹೋಗು ಅಂತ ಕಿರ್ಚಿದ್ರಿಂದ ಇನ್ನು ಮಾಡೋದು ಏನೂ ಇಲ್ಲದೆ ತನ್ನ ಬ್ಯಾಗ್ ತೊಗೊಂಡು ಕ್ಲಾಸಿಂದ ಹೊರಗೆ ಬಂದ್ಲು ಸುರಭಿ. ಆದರೂ ತನ್ನನ್ನು ಕ್ಲಾಸಿಂದ ಕಳಿಸಿದ್ದಕ್ಕೆ ಅವಳಿಗೆ ಬೇಸರ ಇಲ್ಲ. ಕೇವಲ ಅವಳ ಯೋಚನೆಯೆಲ್ಲ ಆ ಸಂದೇಶದ ಮೇಲೆ ಇದೆ. ನಾನು ಈ ಸಂದೇಶವನ್ನು ನಂಬೋದು ಎಷ್ಟರ ಮಟ್ಟಿಗೆ ಸರಿ? ಈ ಸಂದೇಶ ನಂಬಿ ಹಾಗೆ ಹೋಗ್ಬಿಟ್ರೆ ಒಂದು ವೇಳೆ ಅದು ಸುಳ್ಳಾಗಿದ್ರೆ, ಅಥವಾ ನನ್ನ ತಂದೆ ಎದುರಾಳಿಗಳು ಯಾರಾದರೂ ನನ್ನನ್ನು ಸಿಕ್ಕಿಸಿ ತಂದೆಯನ್ನು ಬೆದರಿಸೋದು ಕಳಿಸಿದಾರೋ ಏನೋ? ಅಸಲಿಗೆ ನಿಜವಾಗಿಯೂ ದೊಡ್ಡಮ್ಮ ಅಕ್ಕ ಬದುಕಿದಾರಾ? ಅವ್ರು ಬದುಕಿದರೆ ತಂದೆ ಕಾಣಿಸದಂತೆ ಅಥವಾ ಅವರಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭನಾ? ಏನೋ ಅದೃಷ್ಟ ಚೆನ್ನಾಗಿದ್ದು ಒಂದು ವೇಳೆ ಅವ್ರು ನಿಜವಾಗಿಯೂ ಬದುಕಿದ್ರೆ ಈಗ ಹೋಗ್ತಿದ್ರೆ ನಾನು ಅವ್ರನ್ನ ಕಳ್ಕೊಳ್ತೀನೇನೋ. ಹಾಗಾಗಬಾರ್ದು. ಒಂದು ಸಲ ಹೋಗಿ ನೋಡೋದೇ ಲೇಸು. ನನ್ನ ಲೈವ್ ಲೊಕೇಶನ್ ಆನ್ ಮಾಡಿ ವಿರಾಜ್ಗೆ ಮತ್ತು ಮಮ್ಮಿಗೆ ಕಳಿಸಿ ಆಮೇಲೆ ಅಲ್ಲಿಗೆ ಹೋಗ್ತೀನಿ ಅಂತ ನಿರ್ಧರಿಸಿದ ಸುರಭಿ ಅಂದ್ಕೊಂಡಿದ್ದೆ ತಡ ತನ್ನ ಲೈವ್ ಲೊಕೇಶನ್ ತಾಯಿ ಮತ್ತು ತಮ್ಮನಿಗೆ ಕಳಿಸಿ ಆ ಜಾಗಕ್ಕೆ ಹೊರಟಳು. ಅದೇ ಸಮಯದಲ್ಲಿ, ಏನೋ ವೀರೇಂದ್ರ, ಆ ಚಂದ್ರನ ಮಗಳ ಬಗ್ಗೆ ಏನಾದರೂ ತಿಳಿತಾ ಅಂತ ಕೇಳಿದ ಈಶ್ವರ್. ತಿಳಿಯಿತು ಅಪ್ಪ, ಒಂದು ಬಲೆ ಹಾಕಿದ್ದೀನಿ. ಆ ಬಲೆಯೆಲ್ಲ ಹುಡುಗಿ ಸಿಕ್ಬೀಳುವಂತಿದ್ದಾಳೆ. ಒಂದು ಸಲ ಸಿಕ್ಬಿದ್ರೆ ಅವಳ ತಂದೆಯ ಸೊಕ್ಕನೆಲ್ಲ ಇಳಿಸೋವರೆಗೆ ಅವಳನ್ನ ಬಿಡೋದಿಲ್ಲ ಅಂತ ಹೇಳಿದ ವೀರೇಂದ್ರ. ಜಾಗ್ರತೆ, ಎಷ್ಟೇ ಬೇಡ ಅಂದರೂ ಅವಳು ನಿನ್ನ ಅತ್ತೆ ಮಗಳು, ಜಾಗ್ರತೆಯಾಗಿ ನಿಭಾಯಿಸಬೇಕು ಅಂತ ಅಂದ ಈಶ್ವರ್. ಅತ್ತೆ ಮಗಳ? ಇನ್ನೇನಾದರೂ ಇದೆಯಾ? ನಿಮ್ಮ ತಂದೆ ಸ್ವಂತ ಮಗನಾದ ನಿಮ್ಮನ್ನು ಬಿಟ್ಟು ಅಳಿಯನಾದ ಆ ಚಂದ್ರನನ್ನ MLA ಮಾಡ್ದ. ನಿಮ್ಮನ್ನು ಈಗೋ ಹೀಗೆ 4 ಕಾಲಿನ ಕುರ್ಚಿಗೆ ಸೀಮಿತಗೊಳಿಸ್ದ. ಹೇಗಾದರೂ ಅವಳನ್ನ ಕರೆತಂದು ಬಂಧಿಸಿ ನನ್ನ ಮಾವನ ಸೊಕ್ಕನ್ನು ಇಳಿಸ್ತೀನಿ ಎನ್ನುತ್ತಾ ಉರಿದು ಹೋಗ್ತಿದ್ದಾನೆ ವೀರೇಂದ್ರ. ನಮಗೆ ಬೇಕಾಗಿರೋದು ಆ ಚಂದ್ರನಿಗೆ ಮತ್ತು ನಿಮ್ಮ ತಾತನಿಗಿರೋ ಸೊಕ್ಕನ್ನು ಇಳಿಸೋದು. ಅದಕ್ಕಾಗಿ ನನ್ನ ಸೋದರ ಸೊಸೆಯನ್ನು ಮಾತ್ರ ಹಿಂಸಿಸ್ಬೇಡ. ಅವಳ ಚೆನ್ನಾಗಿ ಮದುವೆ ಮಾಡ್ಕೊ. ಅವಳ ತಂದೆಯ ರಾಜಕೀಯಕ್ಕೆ ನೀನೇ ವಾರಸುದೂರ ಆಗಬೇಕು ಅಂತ ಹೇಳಿದ ಈಶ್ವರ್. ಮದುವೆಯಾ? ಮಾಡ್ಕೊಳ್ತೀನಿ ಬಿಡುವಪ್ಪ, ಆದರೆ ಸಂಸಾರ ಮಾತ್ರ ಮಾಡಲ್ಲ. ನನಗಿಷ್ಟವಾದ ಹುಡುಗಿ ಬೇರೆಯವಳೇ ಇದ್ದಾಳೆ. ಕೇವಲ ನನ್ನ ರಾಜಕೀಯ ಭವಿಷ್ಯಕ್ಕಾಗಿ ಮಾತ್ರ ನಿನ್ನ ಸೋದರ ಸೊಸೆಯನ್ನು ತಂದು ಇಟ್ಕೊಳ್ತೀನಿ. ನನ್ನ ಮೊದಲ ಹೆಂಡತಿ ಯಾವತ್ತಿದ್ರೂ ನಾನು ಪ್ರೀತಿಸಿದ ಹುಡುಗಿಯೇ ಅಂತ ಹೇಳಿದ ವೀರೇಂದ್ರ. ಅರೆ, ಯಾವಳೋ ಹುಡುಗಿಗಾಗಿ ನನ್ನ ಸೋದರ ಸೊಸೆಗೆ ಅನ್ಯಾಯ ಮಾಡ್ತೀನಿ ಅಂದರೆ ನಾನೊಪ್ಪಲ್ಲ. ಮರ್ಯಾದೆಯಿಂದ ಅವಳನ್ನ ಮದುವೆ ಆಗಿ ಬಂಗಾರದಂತೆ ನೋಡ್ಕೊ. ಅವಳಪ್ಪನನ್ನು ಏನು ಮಾಡಿದ್ರೂ ನನಗೆ ಸಂಬಂಧ ಇಲ್ಲ. ಆದರೆ ಇವಳು ಮಾತ್ರ ಕಣ್ಣೀರು ಹಾಕಬಾರ್ದು ಅಂತ ಗಟ್ಟಿಯಾಗಿ ಹೇಳಿದ್ರು ಈಶ್ವರ್. ಆಯ್ತಾ ಅಪ್ಪ, ಸೋದರ ಸೊಸೆಗೆ ಬೆಂಬಲವಾಗಿ ಇನ್ನೊಂದು ಮಾತು ನಿಮ್ಮ ಬಾಯಿಂದ ಬಂದರೂ ನಾನು ಸುಮ್ಮನಿರಲ್ಲ. 4 ಕಾಲಿನ ಕುರ್ಚಿ ಬದಲು 4 ಕಾಲಿನ ಮಂಚಕ್ಕೆ ಸೀಮಿತ ಮಾಡ್ತೀನಿ. ನಾನು ತಾಳಿ ಕಟ್ಟಿದ್ರು ಅವಳಿಗೆ ಯಾವತ್ತೂ ನನ್ನ ಹೆಂಡತಿಯಲ್ಲ. ಕೇವಲ ರಾಜಕೀಯಕ್ಕಾಗಿ ನಾನು ಬಳಸ್ಕೊಳ್ಳುವ ಒಂದು ದಾಳ ಅಷ್ಟೇ ಅಂತ ಹೇಳಿದ ವೀರೇಂದ್ರ. ಮಗನ ಮಾತುಗಳು ಭಯ ಹುಟ್ಟಿಸ್ತಾ ಇದ್ರು. ತಾನು ಕೂತ್ಕೊಳ್ಬೇಕಾದ ಜಾಗದಲ್ಲಿ ತನ್ನ ಭಾವ ಕೂತಿದ್ದಾನೆ. ಆ ಜಾಗವನ್ನು ಹೀಗಾದರೂ
ನನ್ನ ಮಗನಿಗೆ ಸಿಗುವಂತೆ ಮಾಡೋದಕ್ಕಾಗಿ ತನ್ನ ನೋವನ್ನು ನುಂಗ್ಕೊಂಡು ಸುಮ್ಮನಾದ ಈಶ್ವರ್. ವೀರೇಂದ್ರ ಮಾತ್ರ ಯಾವಾಗ ಸುರಭಿ ತನ್ನ ಬಲೆಗೆ ಬೀಳ್ತಾಳೆ ಅಂತ ಕಾದು ಕೂತಿದ್ದಾನೆ. ಮತ್ತೊಂದೆಡೆ ಅನ್ಸೂಯ ತನ್ನ ಅಂದವನ್ನು ಹೆಚ್ಚಿಸ್ಕೊಳ್ತಾ ಇರುವಾಗ, ಅಂದರೆ ಮೇಕಪ್ ಮಾಡ್ಕೊಳ್ಳುವಾಗ ಹಿಂದಿನಿಂದ ಬಂದು ಅಪ್ಕೊಂಡ ವೀರ, ಏಯ್ ವೀರ ಏನಿದು, ಮನೆ ಸುತ್ತ ಜನರನ್ನ ಇಟ್ಕೊಂಡು ನೀನು ಹೀಗೆ ಮಾಡಿದ್ರೆ ನಮ್ಮ ಪ್ರೇಮಕ್ಕವರೆಲ್ಲ ದೃಷ್ಟಿ ಇಡ್ತಾರೆ ಅಂತ ಅಂದ್ಲು ಅನ್ಸೂಯ. ಅವಳ ಮಾತು ಕೇಳಿದ್ರು ಸ್ವಲ್ಪವೂ ದೂರ ಸರಿಯದ ಅವಳ ಸೊಂಟದ ಮೇಲೆ ಕೈ ಆಡಿಸ್ತಾ, ಅದನ್ನು ಬಿಟ್ಬಿಡು, ಬೇಕಿದ್ರೆ KG ಗಟ್ಟಲೆ ಒಣಮೆಣಸಿಕಾಯಿಯಲ್ಲಿ ದೃಷ್ಟಿ ತೆಗೆಸ್ಕೋಬಹುದು, ಆದರೆ ಹೀಗೆ ಸುಮ್ಮನೆ ಇರೋದು ಕಷ್ಟ ಆಗ್ತಿದೆ, ಯಾವುದಾದ್ರೂ ಬಿಸ್ನೆಸ್ ಹೇಳು, ನಿನ್ನ ಹೆಸರಿನಲ್ಲಿ ಶುರು ಮಾಡೋಣ ಅಂತ ಅಂದ ವೀರ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.